ಕಲ್ಚರಲ್ ಈವೆಂಟ್ ಗಳನ್ನ ಮಾಡಲಿಕ್ಕೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಕೂಡ ಇವತ್ತು ಚರ್ಚೆಗಳು ನಡೆದಿದೆ. ನಾನು ಭೈರಪ್ಪನವರ ಅಧ್ಯಕ್ಷರಾದ್ಮೇಲೆ ನಾನೊಂದು ಆದೇಶವನ್ನು ಮಾಡಿದ್ದೇನೆ. ಪ್ರತಿ ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ಇರಬಹುದು ನಿಮ್ಮ ಕಾರ್ಯಕ್ರಮ ನಿಮ್ಮ ಚಟುವಟಿಕೆಗಳು ಏನೇ ಇದ್ರೂ ಕೂಡ ಸರ್ಕಾರಿ ನೌಕರರ ಸಂಘ ಆ ಹಾಲ್ ಇರಬಹುದು ಅಥವಾ ಬೇರೆ ವ್ಯವಸ್ಥೆಗಳಿರ್ಬೋದು ಎಲ್ಲದನ್ನು ಕೂಡ ನೀವು ಕೂಡ ನಮ್ಮ ಭಾಗ ಅಂತೇಳಿ ಉಚಿತವಾಗಿ ಕೊಡುವಂತ ಎಲ್ಲ ವ್ಯವಸ್ಥೆಗಳಿಗೆ ಕೂಡ ನಾನು ನಿರ್ದೇಶನಗಳನ್ನು ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೊದಲು ಆ ತರದ ಭಾವನೆಗಳಿರಲಿಲ್ಲ. ನಮ್ಮ ಸಂಘದ ಹಿಂಭಾಗನೇ ಇದ್ರು ಕೂಡ ಭೈರಪ್ಪನವ್ರ ಜೊತೆ ಕೂಡ ಅವರ ಅಧ್ಯಕ್ಷರಾಗಿದ್ರು ಕೂಡ ನಿವೃತ್ತ ನೌಕರಿಗೂ ಅವ್ರಿಗೂ ಸಾಮ್ಯತೆಗಳಿರಲಿಲ್ಲ. ಬಹುಶಃ ನಾವು ಬಂದ ಮೇಲೆ ಭೈರಪ್ಪನವರ ಅಧ್ಯಕ್ಷರಾದ್ಮೇಲೆ ಒಂದು ಒಳ್ಳೆ ಬಾಂಧವ್ಯ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡು ನಮ್ಮ ಕೈಲಾದಷ್ಟು ಸಹಕಾರ ನಿಮ್ಮಿಂದ ನಮಗಾದಷ್ಟು ಸಹಕಾರಗಳನ್ನ ತೆಗೆದುಕೊಂಡು ಈ ರಾಜ್ಯದಲ್ಲಿ ಒಂದೊಳ್ಳೆ ಸಂಘಟನೆಯನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು ತುಂಬಾ ಸಂತೋಷವನ್ನ ತಂದಿದೆ. ಬಹಳಷ್ಟು ಜನ ಇವತ್ತು ಅಭಿನಂದನೆಯನ್ನ ಸ್ವೀಕರಿಸ್ತಾ ಇದ್ದೀರಾ. ನೀವೆಲ್ಲ ಅಂದ್ಕೊಳ್ಬಹುದು ನಮ್ಗೆ ವಯಸ್ಸಾಗಿದೆ ಅಂತೇಳಿ. ಒಂದು ಮರ ವಯಸ್ಸಾದ್ಮೇಲೆ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ನೆರಳನ್ನ ಕೊಡುತ್ತೆ. ಯಾರಿಗೆ ನೆರಳು ಕೊಡುತ್ತೆ? ನೆರೆಹೊರೆಯವರಿಗೆ, ಕುಟುಂಬದವ್ರಿಗೆ, ಸಮಾಜಕ್ಕೆ, ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಕೊಡುತ್ತೆ. ಅದ್ರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಅಂದ್ರೆ ವಿಶಾಲವಾದ ಹೃದಯ ಇದೆ. ಹಾಗಾಗಿ ನಿವೃತ್ತ ನೌಕರರಿಗೂ ಅಧಿಕಾರಿಗಳಿಗೂ ಕೂಡ ಒಂದು ವಿಶಾಲವಾದ ಹೃದಯ ಯಾರಲ್ಲಿ ಹೆಚ್ಚಿನದಾಗಿದೆ ಅಂದ್ರೆ ನಮ್ಮ ನಿವೃತ್ತ ನೌಕರ ಅಧಿಕಾರಿಗಳಲ್ಲಿ ಇರುವಂತದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಸಮಾಜಕ್ಕಾಗಿ ತಾವು ದುಡಿದಿದ್ದೀರಾ, ಸರ್ಕಾರ ಇಲಾಖೆಗೆ ಗೌರವ ತಂದಿದ್ದೀರಾ. ಇವತ್ತು ನಾವೆಲ್ಲ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂದ್ರೆ ಅಲ್ಲಿ ಮೇರಿ ದೇವಾಸಿ ಅವರಿಂದ ಹಿಡಿದು ಅಲ್ಲಿನವರೆಗೆ ಇರುವಂತ ನಮ್ಮ ಸಿಪ್ಪೇಗೌಡರು, ಶೇಷಗೌಡರು, ಭೈರಪ್ಪನವರ ಕಾಲಘಟ್ಟದ ಅಧ್ಯಕ್ಷಗಳ ಅವಧಿನಲ್ಲಿ ಸಾಕಷ್ಟು ಈ ಸಂಘಟನೆಗೆ ನೌಕರ ಸಮೂಹಕ್ಕೆ ದುಡಿದಿದ್ದಾರೆ, ಶ್ರಮಿಸಿದ್ದಾರೆ, ಅವ್ರದಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಕೂತ್ಕೊಂಡಿದ್ದೇವೆ. ಹಾಗಾಗಿ ಅವರೆಲ್ಲರ ಪರಿಶ್ರಮ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಇಷ್ಟೆಲ್ಲ ಗೌರವಗಳು ಕೂಡ ಸಿಗ್ತಾ ಇದೆ. ಇವತ್ತು ನಿವೃತ್ತ ನೌಕರರ ಸಂಘದಿಂದ ಅಭಿನಂದನೆ ಕೂಡ ಮಾಡ್ತಾ ಇದ್ದಾರೆ. ಇದು ನಿಮಗೆ ಸಲ್ಲಿಸುವಂತ ಅಭಿನಂದನೆ ಅಲ್ಲ. ನೀವು 30-40 ವರ್ಷಗಳ ಕಾಲ ಇಲಾಖೆಯಲ್ಲಿ ತಾವು ದುಡಿದಿದ್ದೀರಾ, ಶ್ರಮಿಸಿದ್ದೀರಾ. ಆ ಶ್ರಮಕ್ಕೆ ಸಂದಂತ ಬಹುದೊಡ್ಡ ಗೌರವ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸುಮಾರು 184 ಜನಗಳಿಗೆ ಇವತ್ತು ಸನ್ಮಾನವನ್ನು ಕೂಡ ಮನೆ ಭೈರಪ್ಪನವ್ರು ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಬಯಸ್ತೇನೆ, ನಿಮ್ಗೆ ಇನ್ನಷ್ಟು ಕೂಡ 92 ಅಲ್ಲ 100 ವರ್ಷಗಳು ಈ ಶತಮಾನದ ಕಾಲದವರೆಗೆ ನೀವು ಬದುಕಬೇಕು, ಈ ಸಮಾಜ ಕಟ್ಟಬೇಕು, ಈ ಸಮಾಜಕ್ಕೆ ಸೇವಕರಾಗಿ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನ ನೀವು ಮಾಡಿದ್ರೆ ಖಂಡಿತ ಇನ್ನಷ್ಟು ಕೂಡ ಸುಧಾರಣೆಗಳನ್ನ, ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನ ತಾವು ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ತಮ್ಗೆ, ತಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡ್ಲಿ, ಯಶಸ್ಸುಗಳು ಕೂಡ ನಿಮಗೆ ಸಿಗಲಿ, ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಆದಷ್ಟು ನೀವೇನೇನು ಅನ್ಕೊಂಡಿದ್ರೆ 2-3 ಯೋಜನೆಗಳು ಆದಷ್ಟು ಬೇಗ ಜಾಗೃತಿಯಾಗಿ ಅದು ಈ ಬಜೆಟ್ಗಳಲ್ಲಿ ಜಾರಿಗೆ ಬರಲಿ. ಭಗವಂತ ನಿಮ್ಮ ಶಕ್ತಿಯ ಮೂಲಕ ದೇವ್ರ ದಿನ ಪುಷ್ಪಾರ್ಚನೆಯನ್ನ, ದೇವ್ರ ಪೂಜೆ ಮಾಡ್ಬೇಕಾದ್ರೆ ನೀವು ಕೂಡ ಪ್ರಾರ್ಥನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ ನಲ್ಲಿ ಘೋಷಣೆ ಮಾಡುವಂತ 1-2 ಯೋಜನೆಗಳ ಘೋಷಣೆ ಮಾಡ್ಲಿ ಅನ್ನುವಂತ ಶಕ್ತಿಯನ್ನು ಅವ್ರಿಗೆ ಕೊಡ್ಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನು ಕೂಡ ತಾವು ಮಾಡಬೇಕಾಗ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ, ಅದಕ್ಕೆ ಶಕ್ತಿಯನ್ನು ಕೂಡ ಭೈರಪ್ಪನವರಿಗೆ ಕೂಡ ಭಗವಂತ ಕೊಡ್ಲಿ ಅನ್ನುವಂತ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇವತ್ತು ವಿಚಾರ ಸಂಕಿರಣವನ್ನು ಕೂಡ ಮಾಡ್ತಾ ಇದ್ದೀರಾ. ಹಿರಿಯ ನಾಗರಿಕರ ಸಮಸ್ಯೆಗಳ ಬಗ್ಗೆ ಅಥವಾ ನಿಮ್ಮ ಹಕ್ಕುಗಳ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಮಾಡ್ತಾ ಇದ್ದೀರಾ. ಸೊ ಖಂಡಿತ ಒಳ್ಳೇದಾಗ್ಲಿ. ಭೈರಪ್ಪನವರು ಕೂಡ ಹೇಳ್ತಿದ್ರು ಲಾಸ್ಟ್ ಟೈಮ್ ಈ ಸಭೆಯಲ್ಲಿ, ಷಡಾಕ್ಷರವೇ ನಮ್ದು ಆಫೀಸ್ ಚಿಕ್ಕದಾಗಿದೆ, ನಮ್ಗೆ ಸ್ವಲ್ಪ ಜಾಗ ಎಕ್ಸ್ಟೆನ್ಷನ್ ಆಗ್ಬೇಕು ಅಂತ ಲಾಸ್ಟ್ ಟೈಮ್ ಈ ಸಭೆನಲ್ಲಿ ಕೇಳಿದ್ರು. ಅದಕ್ಕೆ ಬರೋದಕ್ಕಿಂತ ಈ ಆನಂದಪ್ಪ ಹೆಂಗೆ ಅಂದ್ರೆ ಬೆನ್ನತ್ತಿದ್ ಬೇತಾಳ ತರ ಬೆನ್ನತ್ ಬಿಡ್ತಾರೆ ಈ ಆನಂದಪ್ಪ. ಸೊ ಕೊನೆಗೆ ಏನ್ ಮಾಡಿದ್ವಿ, ಮನೆ ಭೈರಪ್ಪನವ್ರ ಕೋರಿಕೆ ಅಂತ ಆಫೀಸ್ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ನಮ್ ಜಾಗವನ್ನೇ ನಿಮಗೆ ಬಿಡ್ಕೊಟ್ಬಿಟ್ಟಿದ್ದೀವಿ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಹಾಗಾಗಿ ಈ ತರದ ಕಾರ್ಯಕ್ರಮ ಏನ್ ಮಾಡ್ಬೇಕಾದ್ರೂ ಕೂಡ ಇವತ್ತು ಈ ಜಾಗ ನಿಮ್ಮ ಜಾಗ. ಯಾಕಂದ್ರೆ ಭೈರಪ್ಪನವರು, ಶೇಷಗೌಡರು ಶ್ರಮ ಆಗದೆ ಇದ್ರೆ ನಾವೆಲ್ಲ ಇಲ್ಲಿ ಜಾಗ ತಗೊಳ್ಳಿಕ್ ಆಗ್ತಿತ್ತ, ಕುತ್ಕೊಳಕ್ ಆಗ್ತಿತ್ತ? ಇವತ್ತು ನಾವಿದನ್ನ ರಿನಿವೇಟ್ 15 ಕೋಟಿನಲ್ಲಿ ಮಾಡ್ಸಿರ್ಬೋದು, ಅದು ಮುಖ್ಯ ಅಲ್ಲ. ಅವತ್ತಿನ ಕಾಲಕ್ಕೆ ಯಾರು ಅಧ್ಯಕ್ಷರುಗಳಿದ್ರು ಆ ಜಾಗ ತಗೊಂಡ್ರಲ್ಲ ಅವರು ಗ್ರೇಟ್ ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇದು ನಮ್ಮ ನಿಮ್ಮೆಲ್ಲರ ಸಂಘ, ನಾವು ನೀವು ಕೂಡ ಒಗ್ಗಟ್ಟಾಗಿ ಮಾಡೋಣ. ನಾಳೆ ನಿಮ್ದು ಇನ್ನು ಮುಂದಿನ ದಿನಗಳಲ್ಲಿ ಈಗ ಭೈರಪ್ಪನವ್ರು ಗೊತ್ತಿದೆ, ಈಗ ಸೆಂಟ್ರಲ್ ಪೇ ಕಮಿಷನ್ ಭೈರಪ್ಪನವ್ರು ನಾವು ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ ನಿಮ್ ಪೆನ್ಷನ್ ಜಾಸ್ತಿ ಆಗ್ಬೇಕಲ್ಲ, ಆಗ್ಬೇಕೋ ಬೇಡವಾ? ಆಗ್ಬೇಕು. ಸುಮ್ಮ ಕೂತ್ರ ಆಗಲ್ಲ. ನೀವೇನು ಮಾಡೋದು ಬೇಡ, ನಮ್ಗೊಂದಿಷ್ಟು ಗೈಡ್ ಮಾಡಿ, ನಮ್ಗೊಂದು ಜೊತೆ ಕೈ ಜೋಡಿಸಿ, ಏನು ಶ್ರಮ ಹಾಕೋದು ಬೇಡ. ಸೊ ನಾವು ತೀರ್ಮಾನ ಮಾಡ್ತಾ ಇದ್ದೇವೆ. ಈ ಸಲ ಸೆಂಟ್ರಲ್ ಗೌರ್ಮೆಂಟ್ 7th ಪೇ ಕಮಿಷನ್ ರೆಕಮೆಂಡ್ ಆಗಿದೆ,
ಸೆಂಟ್ರಲ್ ಪೇ ಕಮಿಷನ್, ಸೆಂಟ್ರಲ್ ಗೌರ್ಮೆಂಟ್ 8th ಪೇ ಕಮಿಷನ್ ಕೊಡ್ತಿದಂಗೆ ಕರ್ನಾಟಕದಲ್ಲೂ ಕೂಡ ಸೆಂಟ್ರಲ್ ಪೇ ಕಮಿಷನ್ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ 7th ಪೇ ಕಮಿಷನ್ ಶಿಫಾರಸ್ ಈಗಾಗಲೇ ಆಗ್ಬಿಟ್ಟಿದೆ. ಸೊ ಹಾಗಾಗಿ 8th ಪೇ ಕಮಿಷನ್ ಯಾವಾಗ ಇಂಪ್ಲಿಮೆಂಟ್ ಆಗ್ತದೆ ವೆಯ್ಟ್ ಮಾಡ್ತಾ ಇದೀವಿ. ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಆಗ್ತದೆ. ಈಗ ನಾವು 5.5 ಲಕ್ಷ ಜನ, ನೀವು 4.5 ಲಕ್ಷ ಸೇರಿದ್ರೆ 10 ಲಕ್ಷ ಫ್ಯಾಮಿಲಿ ಇಂಟು 4 ಜನ ಸೇರಿದ್ರೆ 40 ಲಕ್ಷ ಹುಡುಗಾಟ ಸ್ಟ್ರೆಂತ್ ಆಗಿಲ್ಲ. ನಮ್ಮ ಇನ್ಫ್ಲೂಯೆನ್ಸ್ ಎಷ್ಟಿರುತ್ತೆ? ಒಂದು 10 ಲಕ್ಷ. 50 ಲಕ್ಷ ಕುಟುಂಬ ಅಂದ್ರೆ ಊಹೆ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಒಂದು ಬಹುದೊಡ್ಡ ಕುಟುಂಬ. 27 ರಾಜ್ಯದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ. ಈ 26-27ರಲ್ಲಿ 23ನೇ ರಾಜ್ಯವಾಗಿ ಕರ್ನಾಟಕ ಸೆಂಟ್ರಲ್ ಪೇ ಕಮಿಷನ್ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ತಗೊಳ್ಬೇಕು. ಅದು ತಗೊಂಡ್ಮೇಲೆ ನಮ್ಮೆಲ್ಲರದು ಕೂಡ ಸ್ಯಾಲರಿ, ಪೆನ್ಷನ್ ಎಲ್ಲದೂ ಕೂಡ ಜಾಸ್ತಿ ಆಗ್ತದೆ. ಆ ವಿಚಾರದಲ್ಲಿ 26-27ನೇ ವರ್ಷ ಒಂದು ನಮ್ಮೆಲ್ಲರ ಒಂದು ಭವಿಷ್ಯಕ್ಕೆ ಬೆಳಕಾಗುವಂತ ವರ್ಷ. ಆ ವಿಚಾರದಲ್ಲಿ ಭೈರಪ್ಪನವ್ರು ನಾವೆಲ್ಲ ಕೂಡ ಚರ್ಚೆ ಮಾಡ್ತಾ ಇದೀವಿ. ಒಂದೊಳ್ಳೆ ದಿಟ್ಟ ಹೆಜ್ಜೆಗಳನ್ನು ಕೂಡ ನಾವು ಬಿಡ್ತೇವೆ ಅನ್ನುವಂತ ಮಾತನ್ನು ಕೂಡ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆಲ್ಲ ಭೈರಪ್ಪನವ್ರು ಒಂದಿಷ್ಟು ಇಂಟ್ರೆಸ್ಟ್ ಇದೆ, ಭೈರಪ್ಪನವ್ರು ಒಂದಿಷ್ಟು ಅನುಭವ ಇದೆ, ಭೈರಪ್ಪನವ್ರು ಯಾರನ್ನು ಸಂಪರ್ಕ ಮಾಡಬೇಕು ಅನ್ನೋದು ಗೊತ್ತಿದೆ. ಚಿರಂಜೀವಿ ಸಿಂಗ್ ಅವ್ರು ಯಾರಂದ್ರೆ ಹುಡ್ಕೋಕ್ ಹೋದ್ರೆ 1 ವಾರ ಬೇಕು, ಅವ್ರು ಆದ್ರೆ 1 ನಿಮಿಷ ಹುಡುಕೊಳ್ತಾರೆ. ನೋಡಿ ನಮ್ಮ ಬೀದರ್ಗೆ ಸಾಯಿಗಳು ಕರ್ಕೊಂಡ್ ಬಂದಿದ್ದಾರೆ. ಬೀದರ್ನಲ್ಲಿ ಅವರೆಲ್ಲ ಭೈರಪ್ಪನವ್ರ ಮುಖ ನೋಡಿ ಸಹಕಾರ ಕೊಟ್ಟರು. ಇವರೆಲ್ಲರೂ ಕೂಡ ಗಣ್ಯರಲ್ಲಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ಯಾರ್ಯಾರ ಅವಕಾಶ ಇದೆ ಅವ್ರ ಅವಕಾಶವನ್ನು ಕೊಡಿ. ಅವ್ರ ಮೂಲಕ ನಾವೆಲ್ಲ ಕೂಡ ಕೆಲಸ ಮಾಡಿಸ್ಕೊಳ್ಳುವಂಥದ್ದು ಮಾಡಿದ್ರೆ ಬಹುಶಃ ಭೈರಪ್ಪನವ್ರು ಏನಾದ್ರು ಸಿದ್ದರಾಮಯ್ಯವ್ರವ್ರೆ ಏನಯ್ಯ ಭೈರಪ್ಪ ಎಷ್ಟೊತ್ತಿಗೆ ಬಂದ ಏನ್ ಸಮಾಚಾರ ಅಂತ ಕೇಳ್ತಾರೆ. ಬೇರೆನಾದ್ರೆ ಯಾರಪ್ಪ ನೀನು ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದ್ರೆ ಭೈರಪ್ಪನವರು ಸರ್ಕಾರ ಬಹಳ ಬಾರಿ ಶೆಡ್ ಹೊಡ್ಬಿಟ್ಟಿದ್ದಾರೆ. ಅವ್ರಿಗೆ ಸುಮ್ಮನೆ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಅವರೆಲ್ಲ ಮಿನಿಸ್ಟ್ರಿದಲ್ಲೂ ಕೂಡ ಇವರು ಆಟ ಕೈ ಬಿಟ್ಬಿಟ್ಟಿದ್ದಾರೆ. ಅವಾಗೆಲ್ಲ ಶೇಷಗೌಡರು, ಸಿದ್ದೇಗೌಡರು ಇವರೆಲ್ಲ ಕಾರ್ಗಂಡ अब तक हम गवर्नमेंट मेडिकल कॉलेज में खड़े हैं। रूरल के बच्चों की सेवा करना है, कर्नाटक के बच्चों की सेवा करना है। एक बच्चे से एक खानदान बदलता है। आप सपोर्ट कीजिए अपने मित्रों के लिए, आपका जानने पहचान वाला है। यहाँ के 4 फ्रेंड से पैसा लीजिए सब।